ಡಾಕ್ಟರ್ಗೆ ಒಂದು ತರಬೇತಿ ಕೊಡೋದು ಆ ಥರ ಸರ್ಕಾರ ಇದು ಮಾಡಿದಾಗ ಅದೇ ಹೃದಯ ಬಡಿತ ನಿಂತೋಗ್ಬಿಡುತ್ತೆ ಅದಕ್ಕೆ ಎದೆ ಉಜ್ಜೋದು ಆ ಥರ. ಅದೇ ಈಗ ಎಲ್ಲರಿಗೂ CPR ಟ್ರೈನಿಂಗ್ ಖಂಡಿತವಾಗಿ ಇರಬೇಕು. ಯಾಕಂದರೆ ಸಡನ್ನಾಗಿ ಕೊಲಾಪ್ಸ್ ಆಗಿ ಬಿದ್ದುಬಿಟ್ಟಾಗ ಆಸ್ಪತ್ರೆ ತಲುಪೋವರೆಗೂ ನಾವು CPR ಅಂತ ಹೇಳ್ತೀವಿ, ಕಾರ್ಡಿಯೋ ಪಲ್ಮನರಿ ರೆಸಿಟೇಷನ್ ಅಂತ. ಅಂದರೆ ಕೃತಕ ಉಸಿರಾಟ ಕೊಟ್ಟು ಎದೆನ ಒತ್ತೋದ್ರಿಂದ ಕೆಲವು ಸಲ ನಾವು ಪೇಷಂಟನ್ನು ಉಳಿಸುವಂಥ ಸಾಧ್ಯತೆ ಇರುತ್ತೆ. ಇದ್ರ ಬಗ್ಗೆ ಎಲ್ಲರಿಗೂ ಅರಿವು ಇರಬೇಕು. ಖಂಡಿತವಾಗಿ ನಮ್ಮ ಜಯದೇವ ಕಡೆಯಿಂದ ನಾವು ಹಲವಾರು ಕಡೆ ಪೊಲೀಸ್ ಪರ್ಸನಲ್ಗೆ, ಕಾಲೇಜ್ ವಿದ್ಯಾರ್ಥಿಗಳಿಗೆ ಇದಾದ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಇಲ್ಲಿ ಬರೋ ಪೇಷಂಟ್ಗೂ ಪಿರಿಯಾಡಿಕಲ್ ಆಗಿ ನಾವು CPR ಟ್ರೈನಿಂಗನ್ನು ನಮ್ಮ OPD ವಿಭಾಗದಲ್ಲಿ ನಿಯಮಿತವಾಗಿ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಸೊ ಇದರ ಬಗ್ಗೆ ಎಲ್ಲರಿಗೂ ಅರಿವಿದ್ದರೆ ಕರೆಕ್ಟ್ ಸೈಂಟಿಫಿಕ್ ಆಗೋ ರೀತಿಯಲ್ಲಿ CPRನ ಶುರು ಮಾಡೋದು, ಆಸ್ಪತ್ರೆ ತಲುಪೋವರೆಗೂ CPR ಮಾಡ್ಕೊಳ್ತಾ ಬಂದರೆ ಆ ರೋಗಿಯನ್ನು ಬದುಕಿಸುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯೋಜನೆಯ ಪ್ರಯೋಜನ ಜನ ಪಡ್ಕೋಬೇಕು. ಹೌದು ಹೌದು, ಖಂಡಿತವಾಗಿ ಹೌದು. ಅಂದರೆ ಈಗ ಆಗೋದಕ್ಕೆ ಮುಂಚೆ ಅಂದರೆ ನಾವು ಮೇಯ್ನಾಗಿ ಶುರು ಆಗೋದೇನೆಂದರೆ ರಿಸ್ಕ್ ಫ್ಯಾಕ್ಟರ್ಸಿಂದ. ಅಂದರೆ BP, ಶುಗರು, ಕೊಲೆಸ್ಟ್ರಾಲು, ಸೆಡೆಂಟ್ರಿ ಲೈಫ್ ಸ್ಟೈಲು, ಒಬಿಸಿಟಿ ಮತ್ತು ಫ್ಯಾಮಿಲಿ ಹಿಸ್ಟ್ರಿ, ಅನುವಂಶಿಕವಾಗಿ ಬರುವಂಥದ್ದು, ಇದರಿಂದ ಪ್ರಾರಂಭ ಆಗುತ್ತೆ. ಸೊ ಇದನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಲವು ವರ್ಷದಲ್ಲಿ ಅದು ಹಾರ್ಟ್ ಅಟ್ಯಾಕ್ ಆಗಿ ತಿರ್ಕೊಳ್ತದೆ. ಸೊ ನಾವು ತುಂಬ ಹಾರ್ಟ್ ಅಟ್ಯಾಕ್ ಬರಬಾರ್ದಂದ್ರೆ ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ನ ನಾವು ಪತ್ತೆ ಮಾಡಿ ಅದನ್ನು ನಾವು ಕಂಟ್ರೋಲ್ ಇಟ್ಕೊಳ್ತೀವಿ. ಅವಾಗಷ್ಟೇ ನಾವು ಮುಂದೆ ಬರುವಂಥ ಪ್ರಾಬ್ಲಮ್ನ ನಾವು ತಡೆಗಟ್ಟಬೇಕು.